Hey there. Subscribe to my channel. And also press this bell icon, so you never miss any new update. Subscribe to my channel. ಹಿರಿಯ ನಮ್ಮ ಸ್ನೇಹಿತರು ಹಾಗೂ ಈ ದಿವಸ ಆಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈ ದಿವಸ ನಮ್ಮ ಒಡನಾಡಿಗಳಾಗಿ ಭಾಳಷ್ಟು ದಿವಸ ಸರ್ಕಾರಿ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಾ 30/6/2020 ರಾಷ್ಟ್ರೀಯ ಸ್ನೇಹಿತರಾದಂಥ ಸಾಮಾನ್ಯ ರಾಜಣ್ಣವರು ರಾಘವರು ಕಂದಾಯ ಅಧ್ಯಕ್ಷರು ನಿವೃತ್ತಿಯಾಗಿದ್ದಾರೆ. ಹಾಗೆ PM ಅಪ್ಪಾಜಪ್ಪ ಅವರು ಕೂಡ 30/6/2020 ನಿವೃತ್ತ ನೌಕರರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಗರದ SB ಸಮುದಾಯ ಭವನದಲ್ಲಿ ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ 3/7/2020 ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಬೋರೇಗೌಡರು ವಹಿಸಿದ್ದರು. ನೆರೆದಿದ್ದ ಗಣ್ಯರನ್ನು ಸ್ವಾಗತಿಸಿ ನಂತರ ಕಂದಾಯ ಪರಿವೀಕ್ಷಕರಾದ SK ರಾಜಣ್ಣ, ಲೋಕೋಪಯೋಗಿ ಇಲಾಖೆಯ ಲೆಕ್ಕ ಸಹಾಯಕರಾದ VM ಅಪ್ಪಾಜಪ್ಪ ಹಾಗೂ ವಿವೇಕಾನಂದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ KS ಜವರೇಗೌಡರವರನ್ನು ಬೀಳ್ಕೊಟ್ಟು ಸನ್ಮಾನಿಸಲಾಯಿತು. ಹಲವು ಗಣ್ಯರು ಮಾತನಾಡಿ ನಿವೃತ್ತರಿಗೆ ಶುಭ ಕೋರಿದರು. ನಂತರ ಸನ್ಮಾನಿತರು ಮಾತನಾಡಿ ಸಂಘದಿಂದ ಸನ್ಮಾನಿಸಿದ್ದಕ್ಕೆ ಧನ್ಯವಾದ ತಿಳಿಸಿದರು. ಅಧ್ಯಕ್ಷರಾದಂಥ ಅವರೇ, ಉಪಾಧ್ಯಕ್ಷರಾದಂಥ ಕಲೆಕ್ಷರಿಸರವರೇ, ಇಂದಿನ ಮಂಡ್ಯ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ 3 ತಿಂಗಳಿಗೆ ನಿವೃತ್ತಿ ಆಗಿರ್ತಕ್ಕಂಥ ಹಾಗೂ ಈ ತಿಂಗಳು ನಿವೃತ್ತಿ ಆಗಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಈ ದಿನ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಈ ಒಂದು ಸಂಘದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀಯುತ M ಬೋರೇಗೌಡರು ವಹಿಸಿಕೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಅಂತೇಳಿ ಮತ್ತು ಅಡ್ವಾನ್ಸ್ ಆಗಿ ಹಿರಿಯರು ಸ್ನೇಹಿತರು ಈ ತಿಂಗಳು 30ನೇ ತಾರೀಕು ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ನಮ್ಮ ಸಂಘದ ವತಿಯಿಂದ ಮುಂಚಿತವಾಗಿ ಇವರ ಒಟ್ಟೊಟ್ಟಿಗೆ ನಾವು ಅವರು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಮುಂದುವರೆದು ಮತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ. ತಮ್ಮನ್ನೆಲ್ಲ ನಾನು ನಮ್ಮ ಸಂಘದ ವತಿಯಿಂದ ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರು ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರ ಬಗ್ಗೆ ವಾಲಂಟಿಯಾಗಿ ಸ್ನೇಹಿತರು ಬಂದು ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀವಿ. ಅವರ ಜೊತೆ ಒಡನಾಡಿಗಳಾಗಿರುವಂಥವರು ಬಂದು ಇವತ್ತು ಇಲ್ಲಿ ನಿಮಗೆ ಅನಿಸಿಕೆಗಳನ್ನು ಈ ಒಂದು 30-35 ವರ್ಷ ಕೆಲಸ ಮಾಡಿದ್ದಾರೆ. ಭಾಳಷ್ಟು ರಾಜಣ್ಣ ಅವರು ಸ್ನೇಹಿತರು ನಿವೃತ್ತಿಯಾಗಿ 15 ವರ್ಷ ಆಗಿದ್ರು, ಅವರು ಕೂಡ ಬಂದಿದ್ದಾರೆ. ಅವರ ಸ್ನೇಹಿತರು, ಆತ್ಮೀಯ ಸ್ನೇಹಿತರು ಬಂದು ಮಾತಾಡಬೇಕು. ನಾನು ಈ ಸಮಾರಂಭದ ಅತಿಥಿಗಳ ಮುಖ್ಯ ಅತಿಥಿಗಳಾದ SK ರಾಜಣ್ಣ ಅವರೇ ಹಾಗೂ ನಮ್ಮ ಅತಿಥಿಗಳಾದಂಥ ಬೋರೇಗೌಡ ಹಾಗೂ ನಮ್ಮ ಅಪ್ಪಜಪ್ಪನವರು, SK ರಾಜಣ್ಣ ಅವರು ಮತ್ತು ಅಪ್ಪಜಪ್ಪನವರು ಇದ್ದು 30/6/2020 ಆಗಿದ್ದಾರೆ. ಬಟ್ ಜವರೇಗೌಡರು ಈ ತಿಂಗಳು 31/7/2020 ನಿವೃತ್ತರಾಗಿದ್ದಾರೆ. ಸೊ ಕೊರೋನಾ ಕಾರಣದಿಂದ ಇವತ್ತು ಮುಂದೆ ಸಾರಿ ಜವರೇಗೌಡರು ಸೇರಿಸಿ ಸನ್ಮಾನವನ್ನು ಕೊಡ್ತಾ ನಮ್ಮ ಸಂಘಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾಕೆ ಮುಂದೆ ಏನಾದರೂ ಲಾಕ್ಡೌನ್ ಆಗಿ ಏನಾದರೂ ವಿಶೇಷಗಳಾದರೆ ಕಷ್ಟ ಆಗುತ್ತೆ. ಬಟ್ 3 ಆದ್ಮೇಲೆ ಮೊದಲನೇ ರಾಜಣ್ಣವರು ಭಾಳ ಸೌಮ್ಯ ಸ್ವಭಾವದವರು, ಭಾಳ ಸತ್ರಿಗಳು. ಅವರು ನಿವೃತ್ತರಾಗಿದ್ದಾರೆ. ಅವರಿಗೆ ಭಗವಂತ ಅವ್ರಿಗೆ ಮತ್ತು ಕುಟುಂಬದವರಿಗೆ ಆರೋಗ್ಯ ಐಶ್ವರ್ಯ ಕಾಪಾಡಿ ಅಂತ ಗೌರವ ಪ್ರಾರ್ಥಿಸ್ತಾರೆ. ಹಾಗೂ ನಮ್ಮ ಅಪ್ಪಾಜಪ್ಪನವರು ಸೇವಕಿ ಸಂಘದಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ಡೈರೆಕ್ಟಾಗಿ ಕೆಲಸ ಮಾಡಿದ್ದಾರೆ. ಅವರು ಭಾಳ ಸತ್ರಿಗಳು, ಭಾಳ ಒಳ್ಳೆಯವರು. ಅವರು ಸಹ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕಾಪಾಡಿ ಅಂತ
ಮತ್ತು ಜವರೇಗೌಡರು ಈ ತಿಂಗಳು ರಿಟೈರ್ಡ್ ಆಗಿದ್ದಾರೆ. ಅವರು ಸಹ ದೇವರು ಆರೋಗ್ಯಶಾಲಿ ಕಾಪಾಡಿ ಅಂತ ಕೊಡ್ಬೇಕಾ ನನ್ನ ಮಾತು ಆಗಿರ್ತಕ್ಕಂಥ ಅಪ್ಪಾಜಪ್ಪನವರೇ ಮತ್ತು ಎಸ್ ಕೆ ರಾಜುರವರೇ ಹಾಗೂ ನನ್ನ ಆತ್ಮೀಯ ಗೆಳೆಯರಾದಂಥ ಕೆ ಎಸ್ ದೇವರೇಗೌಡರವರೇ, ಬಹುಶಃ ನಮ್ಮ ಷಡಕ್ಷರಪ್ಪನವ್ರು ಹೇಳಿದಾಗೆ ಎರಡು ಮಾತು ಒಳ್ಳೆ ಮಾತು ಆಡದೆ ಹೋದರೆ ರಿಟೈರ್ಡ್ ಆದಾಗ ಅದು ಇಂಥ ಫಂಕ್ಷನ್ಗಳಲ್ಲಿ ಸಮಾಧಾನ ಆಗಲ್ಲ. ನಮ್ಮ ಅಪ್ಪಾಜಪ್ಪನವ್ರ ವಿಚಾರ ಹೇಳಬೇಕು ಅಂದ್ರೆ ಬಹುಶಃ ನಾನು ಹೇಳೋದಕ್ಕಿಂತ ನಿಮ್ಮನ್ನು ಕೇಳಿದ್ರೆ ತುಂಬ ಚೆನ್ನಾಗಿ. ನಾನು ಹೆಚ್ಚಿನ ಒಡನಾಡಿ ಅಲ್ಲದೇ ಇದ್ರು ಭಾಳ ಸ್ನೇಹಪರವಾದ ಜೀವಿ. ಇದರ ಕರ್ಣ ಇದ್ದಂಗೆ. ಕರ್ಣನ ಜೀವನದಲ್ಲಿ ಒಂದು ಸಾರಿ ಜ್ಞಾಪಿಸ್ಕೊಂಡ್ರೆ, ಯಾರೋ ಒಬ್ಬ ಏನೋ ಕೇಳ್ದ ದಾನ, ಕೇಳಿದ ತಕ್ಷಣವೇ ಅವರು ತೆಗೆದು ಎಡಗೈಲಿ ಕೊಟ್ಬಿಟ್ರು. ಏನು ಸ್ವಾಮಿ ಎಡಗೈಲಿ ಕೊಟ್ರಿ ನೀವು ಅಂತ ಕೇಳಿದ್ರೆ, ನೋಡಿ ಅವನು ಕೇಳಿದ ದಾನ ನನ್ನ ಎಡಗೈಲಿತ್ತು, ಬಲಗೈಲಿ ಬರೋ ಅಷ್ಟೊತ್ತಿಗೆ ಎಲ್ಲಿ ಬದಲಾವಣೆ ಆಗ್ಬಿಡ್ತು ಅಂತ ಎಡಗೈಲಿ ಕೊಟ್ಬಿಟ್ಟೆ. ಆ ಥರ ಅವರು ಬಹುಶಃ ಧನ ಸಹಾಯ, ಇತರೆ ಪ್ರೋತ್ಸಾಹ ಮಾಡದೇ ಇರತಕ್ಕಂಥ ಸಂಘ ಸಂಸ್ಥೆಗಳಾಗಲಿ, ಜನಗಳಾಗಲಿ, ರೋಗಿಗಳಾಗಲಿ ಎಲ್ಲರಿಗೂ ಅವರು ಒಂದು ದಾನಿಗಳಿಗೆ ಕೊಡುಗೈ ದಾನಿ ಅಂತ ಹೇಳಿದ್ರು ತಪ್ಪಾಗಲಾರದು. ಅವರ ಸೇವೆ ಇದೇ ರೀತಿ ಮುಂದುವರಿಯಲಿ ಅಂತ ಆಶಿಸ್ತೇನೆ. ಇನ್ನು ನಮ್ಮ ಎಸ್ ಕೆ ರಾಜನವರು ಹೆಚ್ಚು ಒಡನಾಡಿಗಳು ಅಲ್ಲದೇ ಇದ್ರೂ ಭಾಳ ಆತ್ಮೀಯ ಗೆಳೆಯರು. ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಬಂದಾಗ ಅವರು ತುಂಬ ಆತ್ಮೀಯವಾಗಿ ತನ್ನ ಕರ್ತವ್ಯವನ್ನು ದೇವ್ರ ಕೆಲಸ ಅಂತ ತಿಳ್ಕೊಂಡು ಮಾಡಿದಂಥ ಶ್ರೇಷ್ಠರು 30ನೇ ತಾರೀಕು ರಿಟೈರ್ಡ್ ಆಗಿದ್ದಾರೆ. ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ನಾನಾದರೂ ಹಾರೈಸ್ತೇನೆ. ಇನ್ನು ನನ್ನ ಆತ್ಮೀಯ ಮಿತ್ರ, ಅವ್ರ ವಿಚಾರ ಅವ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತಿಕೊಂಡು ತಪ್ಪಾಗಲ್ಲ. ಯಾಕೆ ಅಂದರೆ ಅವ್ರ ಕೆಲಸಕ್ಕೆ ಸೇರಿದಾಗಲಿಂದ ಹಿಡಿದು ನಿವೃತ್ತಿ ಆಗುವವರೆಗೂ ನನ್ನ ಬಹಳ ಒಡನಾಡಿ, ಯಾವಾಗ ಸದಾ ಆಸನ್ಮುಖಿ, ಸುಮ್ಮನೆ ತೆಪ್ಪ ಕೂತಿದ್ದವರು ಎದ್ದು ನಗಬೇಕು, ಆ ಥರ ಒಂದರ ಸ್ನೇಹಪರ ಜೀವಿ. ಆ ಥರ ಒಂದು ಶಾಲೆಯಲ್ಲಿ ಒಂದೇ ಕುರ್ಚಿಲಿ 36 ವರ್ಷಗಳ ಸೇವೆ ಸಲ್ಲಿಸೋದಂದ್ರೆ ಅಷ್ಟು ಸುಲಭವಾದ ವಿಚಾರ. ಅಂಥ ಒಂದು ಚಾಕಚಕ್ಯತೆಯನ್ನು ಹೊಂದಿರತಕ್ಕಂಥವ್ರು. ಅದ್ರ ಜೊತೆಗೆ ಅವ್ರ ವಿಚಾರಕ್ಕೆ ಬಂದಾಗ ನಾನು ಯಾವಾಗಲೂ ಹೇಳ್ತೀನಿ, ಹಣೆ ಹೊಟ್ಟೆ ನಿನ್ನ ನೆಣ ತಗೊಂಡಪ್ಪ ಅಂತ. ಆ ಥರ ಯಾರೇ ಕೊಡುಗೈ ದಾನಿಗಳು ಸಿಕ್ಕಲಿ ಅವ್ರನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಮಾಡಿಸಿ ಅವ್ರು ಕೊಟ್ಟಿರ್ತಕ್ಕಂಥ ದಾನ ಅಪಾರವಾದ. ಇಲ್ಲಿವರೆಗೂ ಭಾಳ ಆತ್ಮೀಯವಾಗಿದ್ದಾರೆ. ಅವ್ರ ನಿವೃತ್ತಿ ಜೀವನ ಭಾಳ ಸುಖಮಯವಾಗಲಿ. ಅವರೊಂದು ಆಶಯ ಇಟ್ಕೊಂಡವ್ರೆ, ಎಲ್ಲರೂ ನಾನು ದೇವಸ್ಥಾನ ಮಾಡಬೇಕು ಅಂತ. ಆ ದೇವಸ್ಥಾನ ಯಶಸ್ವಿಯಾಗಿ ಸೈಡಿಂದ ಈ ಕಡೆ ನೋಡಿ, ಒಂದು ಸೆಕೆಂಡ್ ಈ ಕಡೆ. ಹಾಗೆ ಸ್ವಲ್ಪ ಎಲ್ಲ ಕ್ಲೋಸ್ ಆಗಿ ಹಾಗೆ ಬನ್ನಿ ಸರ್. ದೇವರೇಗೌಡರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾದಂಥ ಹಿರಿಯರಾದಂಥ ಎಸ್ ಪಿ ನಾಗರಾಜ್ ಸಾಹೇಬ್ ಅವರು ಬಂದು ಅವರಿಗೆ ಶಾಲೆಗಳಲ್ಲಿ ಸನ್ಮಾನ ಮಾಡಿಕೊಳ್ತಾರೆ. ಈ ದೇವರೇಗೌಡರು ನಮಗೆ ಭಾಳ ತುಂಬ ಆತ್ಮೀಯರಾದಂಥವರು. ನಮ್ಮ ಸಂಘದ ಚಟುವಟಿಕೆಗಳಲ್ಲಿ
ಇತ್ತೀಚೆಗೆ ಭಾಗವಹಿಸಿದ್ರು ಕೂಡ ಜನಾನುರಾಗಿ ಆಗಿದ್ದಾರೆ. ನಮ್ಮ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಲವಾರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಜೊತೆ ಸಂಘಟನೆಗಳಲ್ಲಿ ಭಾಗವಹಿಸ್ತಾರೆ. ಮತ್ತು ಅವರು ಎಲ್ಲ ಈಗಾಗಲೇ ಹೇಳಿದಂತೆ ಏನು ಹಾಸ್ಯ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡೋದಕ್ಕೆ ಪುಣ್ಯ ಬಿಚ್ಚಿದೆ. ಓಕೆ ಹೋಲ್ಸೇಲ್ ಹಾಕೊಂಡು ತೆಗೆದು ಅಪ್ಲೋಡ್ ಮಾಡೋ ಇಲ್ಲ ಈ ಕಡೆ ಒಂದು ನಿಮಿಷ ಹಾಗೆ ಹೇಳಿ ಇಲ್ಲ ಹೇಳಿ ಒಂದು ಸೆಕೆಂಡ್. ಇತ್ತೀಚಿನ ದಿನಗಳಲ್ಲಿ ಇವರ ಒಡನಾಟವನ್ನು ನಾನು ಹೊಂದಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಅವರು ನನ್ನನ್ನು ಗುರುತಿಸಿ ನನ್ನ ನಿವೃತ್ತಿಯ ಅಂಚಲಿರುವವರನ್ನು ಗಮನಿಸಿ ಆ ಒಂದು ಸಂಘದ ವತಿಯಿಂದ ನನಗೆ ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಮತ್ತು ಅವರ ಸಂಘದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತೊಮ್ಮೆ ಹೊರಿಸ್ತಾ ಅವರಿಗೆ ತುಂಬ ನಾನು ಅಭಾರಿಯಾಗಿರ್ತೇನೆ ಅಂತ ಹೇಳ್ತಾ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಸಹ ನನ್ನ ಒಂದು ವಂದನೆಗಳನ್ನು ತಿಳಿಸ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಂದಾಯ ಇಲಾಖಾ ಇತ್ತೀಚಿನದಲ್ಲಿ ಬೆನ್ನೆಲುಬಾಗಿ ಹಾಗೂ ಆತ್ಮೀಯರಾದ ರಾಜೇಗೌಡರವರೇ, ನಾಗರಾಜರವರೇ, ಇತರೆ ಎಲ್ಲ ನನ್ನ ಗೃಹ ನಿರ್ಮಾಣ ಸಹಕಾರ ಸಂಘದ ಪದಾಧಿಕಾರಿಗಳ ಸ್ನೇಹಿತರೆ, ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಸ್ನೇಹಿತರೆ, ಇತರೆ ನನ್ನ ಎಲ್ಲ ಈ ಸಮಾರಂಭದಲ್ಲಿ ಆಗಮಿಸಿರುವ ಆತ್ಮೀಯರಾದ ಹಿರಿಯರೇ ಮತ್ತು ಸ್ನೇಹಿತರೆ, ನನಗೆ ಇಷ್ಟೊಂದು ಅದ್ದೂರಿಯಾಗಿ ಸನ್ಮಾನ ಮಾಡಿ ಒಂಥರ ಗೌರವ ಕೊಟ್ಟಕ್ಕಾಗಿ ಎಲ್ಲರಿಗೂ ನಾನು ಅನಂತ ವಂದನೆಗಳನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ನನ್ನ ಕ್ಷೇಮಾಭಿವೃದ್ಧಿಯ ಸಂಘದ ಒಂದು ಬಾಂಧವ್ಯ ಸುಮಾರು 25 ವರ್ಷಗಳ ಬಾಂಧವ್ಯ. ನಾವು ಪ್ರಥಮವಾಗಿ ಬೋರೇಗೌಡರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ನನ್ನ ಆತ್ಮೀಯ ಸ್ನೇಹಿತರು ಶಿಕ್ಷಿತಯ್ಯನವರು, ನಾನು ಎಲ್ಲ ನಮ್ಮ ನಿಂಗಣ್ಣವರು ಎಲ್ಲ ಒಟ್ಟಿಗೆ ಆ ಸೊಸೈಟಿಗೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಪತ್ತಿನ ಸಹಕಾರ ಸಂಘ ಅಂತ ಮಾಡ್ತೋ. ತದನಂತರ ನಾವು ಸರ್ಕಾರಿ ನೌಕರ ಕ್ಷೇಮಾಭಿವೃದ್ಧಿಯ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಈ ಕ್ಷೇಮಾಭಿವೃದ್ಧಿ ಸಂಘ ಅಂತಕ್ಕಂಥ ಎರಡನ್ನು ಮಾಡಿ ಇಡೀ ಮಂಡ್ಯದಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಿಟಿ ಟೈಪ್ ಬೆಂಗಳೂರಿನಲ್ಲಿ ಯಾರೂ ಆ ಥರ ಮಾಡಿಲ್ಲ ಅಂಥ ಸೈಟ್ಗಳನ್ನು ಕಡಿಮೆ ವೆಚ್ಚದಲ್ಲಿ ಇವತ್ತು ಒಂದು ಕೊಟ್ಟಿರ್ತಕ್ಕಂಥದ್ದು ಸಂಘ ಅಂದರೆ ಕ್ಷೇಮಾಭಿವೃದ್ಧಿ ಸಂಘ. ಅದು ನಿಜವಾಗ್ಲೂ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಇವತ್ತೇನಾದ್ರು ಅಕಸ್ಮಾತ್ ಕ್ಷೇಮಾಭಿವೃದ್ಧಿಯಲ್ಲಿ ಸಂಘ ಇವತ್ತೇನಾದ್ರು ಇದ್ದರೆ ಇವತ್ತು ಅವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಬೆಲೆ ಕಟ್ಟಂಥದ್ದು ಇವತ್ತು ಸಾಧ್ಯನೇ ಇಲ್ಲ. ಯಾಕೆಂದರೆ ಇವತ್ತು 100ರಷ್ಟು ಪಟ್ಟು ಅದು ಜಾಸ್ತಿ ಆಗಿದೆ. ಅಂಥ ಒಂದು ಸಂಘಟನೆಯಲ್ಲಿ ನಮ್ಮ ಬೋರೇಗೌಡರು ಯಾವುದೇ ನಮ್ಮ ಸಂಘದ ಪದಾಧಿಕಾರಿಗಳು ಯಾವುದೇ ಆಸೆ ಆಕಾಂಕ್ಷೆ ಇಟ್ಟುಕೊಳ್ಳದೆ ಎಲ್ಲರಿಗೂ ಸೈಟ್ ಕೊಡಬೇಕು ಅಂತೇಳಿ ಅವರ ಒಂದು ಕೊಟ್ಟು ಹೆಸರನ್ನು ಮಾಡಿದೆ. ಅವತ್ತಿನ ಸಂಘ ಇವತ್ತು ಇಡೀ ರಾಜ್ಯವ್ಯಾಪಿ ಜಿಲ್ಲೆ ವ್ಯಾಪಿ ಒಳ್ಳೆಯ ಸಂಘ ಕೆಲಸ ಮಾಡ್ತಿರ್ತಕ್ಕಂಥ ಕೀರ್ತಿ ನಮ್ಮ ಬೋರೇಗೌಡರು ಸೆಲೆಕ್ಷನ್ ಅಂತ ಮಾತನ್ನು ಹೇಳ್ತಾ, ನಾವು ಏನು ದೊಡ್ಡದಾಗಿ ಸಾಧನೆಯನ್ನು ಮಾಡಿಲ್ಲ. ನಮ್ಮ ಒಡನಾಡಿಯ ಜೊತೆಯಲ್ಲಿ ಸಂಘ ಸಮಿತಿಯಲ್ಲಿ ಗುರುತಿಸಿಕೊಂಡು ಎಲ್ಲ ಸಂಘದಲ್ಲೂ ನಾನು ಕಾರ್ಯನಿರತನಾಗಿ ಅವ್ರ ಜೊತೆ ಕೈ ಜೋಡಿಸಿದ್ದೇನೆ. ಹಾಗಾಗಿ ನಮ್ಮ ರಾಮಮೂರ್ತಿಯವರು ಮಾತಿದ್ರು ಖಂಡಿತ ಇಲ್ಲ. ಯಾಕೆಂದರೆ ನಾನಂತೂ ತಾಣಿಸೋಕ ಅಲ್ಲ, ಇದರಲ್ಲಿ ಏನೋ ನಾವು ಒಂದು ಸಹಾಯಸ್ತ ಮಾಡಿರ್ಬೋದು. ಹಾಗಾಗಿ ನೀವೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಯಾವತ್ತೂ ನಾವು ಪರ್ಮನೆಂಟಾಗಿ ಇಟ್ಕೊತೀವಿ. ಪ್ರೀತಿಗೆ ಸಾವಿಲ್ಲ. ಕಾರ್ಮಿಕ ವರ್ಗದ ಹೋರಾಟಕ್ಕೆ ಯಾವತ್ತೂ ನಮಗೆ ಜಯ ಸಿಗುತ್ತೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲ ಇಷ್ಟು ಜನ ಬಂದು ನಮ್ಮ ಪದಾಧಿಕಾರಿಗಳು, ನಮ್ಮ ಬೋರೇಗೌಡರು, ಡಾಕ್ಟರ್ ಸ್ವರಾಕ್ಷರು
ಎಲ್ಲರೂ ಸೇರಿ ಇವತ್ತು ತೀರ್ಮಾನ ಮಾಡಿಕೊಂಡು 3 ಜನ ನಮ್ಮ ತ್ರಿಮೂರ್ತಿಗಳಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥವ್ರಿಗೆ ಯಾವತ್ತೂ ನಿಮಗೆ ಕೃತಜ್ಞತೆ ಸಲ್ತೀವಿ. ಯಾಕೆಂದರೆ ಸಂಘಟನೆ ಇರ್ತಕ್ಕಂಥವ್ರು ಯಾರು ನೆನಪುಗಳಲ್ಲಿ ಬಂದೇ ಬರ್ತದೆ. ಯಾಕಂದರೆ ಏನೇ ಒಂದು ಸಂಘದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಜೊತೆಲಿ ಇದ್ದು ಅಂತಕ್ಕಂಥ ಒಂದು ಅನುಭವದ ಮಾತು ನೀವೆಲ್ಲ ಆಡಿದ್ದೀರಿ. ಅದಕ್ಕೆ ಯಾವತ್ತೂ ನಿಮ್ಮ ಜೊತೆ ನಾವು ಸಹಕರಿಸ್ತೀವಿ ಅಂತ ಮಾತನ್ನು ಹೇಳಿ ಮಾತು. ಸನ್ಮಾನ್ಯ ಬಂಧುಗಳು, ಗಣ್ಯರ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯರೇ, ಸ್ನೇಹಿತರಾದ ಸದಸ್ಯರವರೇ, ಈ ಒಂದು ಸಮಾರಂಭನ ಸಾಕ್ಷೀಕರಿಸೋದಕ್ಕೆ ಹಿರಿಯರು ಕಿರಿಯರಾಗಿ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳು, ಸಮಾಜದ ಗಣ್ಯರೇ, ಸರ್ಕಾರಿ ನೌಕರರೇ ಆಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ ಅವನು ಮಾಡಿರ್ತಕ್ಕಂಥ ಕಾರ್ಯನ ಸ್ಮರಣೆ ಮಾಡಿ ಆ ಸ್ಮರಣಾರ್ಥವಾಗಿ ಅವರಿಗೆ ಒಂದು ಗೌರವ ಸಲ್ಲಿಸತಕ್ಕಂಥದ್ದು ನಮ್ಮ ಸಂಸ್ಕಾರ ಧರ್ಮ. ಆ ಸಂಸ್ಕಾರ ಧರ್ಮದಡಿಯಲ್ಲಿ 3 ಜನ ಮಿತ್ರರಿಗೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯನ ಶ್ಲಾಘನೆ ಮಾಡಿ ಅವ್ರ ಮನೆಯವ್ರ ಜೊತೆಯಲ್ಲಿ ಅವ್ರ ಮದುವೆ ಆದಾಗ ಕೂತ್ಕೊಂಡು ಜೊತೆಲಿ ಫೋಟೋ ತೆಗೆಸ್ಕೊಂಡಿರ್ತಕ್ಕಂಥ ಒಂದು ನೆನಪು. ಆ ನೆನಪನ್ನು ಮತ್ತೊಮ್ಮೆ ರಿಟೈರ್ಡ್ ಆದಾಗ ಮರುಕಳಿಸುವಂಥ ವ್ಯವಸ್ಥೆ. ಈ ವ್ಯವಸ್ಥೆ ನಡಿನಲ್ಲಿ ತಾವೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದ್ದೀರಿ. ಇದ್ರ ಜೊತೆಗೆ ಇವತ್ತು ಈ ಸನ್ಮಾನ ಕಾರ್ಯಕ್ರಮ ನಡೀತಾ ಇದ್ದಾಗಲೇ ಮಳರಾಯ ಕಣ್ಣ ತೋರಿದ್ದಾನೆ ಮಂಡ್ಯಕ್ಕೆ. ಅದು ಒಳ್ಳೆಯ ಶುಭಸೂಚನೆ. ಆ ಮಳರಾಯ ಶುಭಸೂಚನೆಯಂತೆ ನಿಮ್ಮ ಮೂವರಿಗೂ ಕೂಡ ಇಂಡಿವಿಜುವಲ್ ಆಗಿ ಎಲ್ಲರೂ ಕೂಡ ಅವರಿಗೆ ವಿಚಾರಗಳನ್ನ ಹೇಳಿದ್ದಾರೆ. ಮತ್ತೊಮ್ಮೆ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ನಾವು ಭಾವಿಸ್ಕೊತಾ, ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಾದರೆ ಅವ್ರಿಗೆ ಆಯಸ್ಸು, ಆರೋಗ್ಯ ಮತ್ತು ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಮಾಡಲಿ ದೇವರು. ಅವ್ರಿಗೆ ದೀರ್ಘಾಯಸ್ಸನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ, ಮಳರಾಯನಲ್ಲಿ ಆ ಇದರಲ್ಲಿ ಪ್ರಾರ್ಥನೆ ಮಾಡ್ತಾ, ತಾವೆಲ್ಲರೂ ಕೂಡ ಸಾಕ್ಷೀಕರಿಸಕ್ಕೆ ಬಂದಿರೋರು ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅವ್ರು ಮಾಡಿರ್ತಕ್ಕಂಥ ಕಾರ್ಯನ ಸ್ಮರಣೆ ಮಾಡ್ತಾ, ನಾನು ಇವತ್ತು ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇರ್ತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತು ಒಂದು ಬೋಧನೆಯನ್ನು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಮುಂದೆ ಇದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಕೈ ಒಗ್ಗೂಡಿಸಿ ಸಂತೋಷವಾಗಿ ಈ ದಿನದ ಒಂದು ಇದನ್ನು ಕಾಲ ಕಳಿಬೇಕು, ನಮ್ಮ ಜೊತೆ ಇರಬೇಕು, ನಮ್ಮ ಕ್ಷೇಮಕ್ಕೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಇಂತಿಂಥ ಕಾರ್ಯಕ್ರಮಗಳು ನಡೆಯೋದಕ್ಕೆ ತಮ್ಮ ಆಶೀರ್ವಾದ ಮತ್ತು ಸಾಕ್ಷಿ ಇದು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಹೇಳ್ಕೊತಾ, ಈ ಮೂರಿಗೂ ಕೂಡ ಭಗವಂತ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ